ನಟ ಧನ್ವೀರ್ ಗೌಡ ಇದೀಗ ದರ್ಶನ್ ನೋಡಲು ಜೈಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಧನ್ವೀರ್ ಬಳಿ ದರ್ಶನ್ ಎಂತಹ ಮಾತು ಹೇಳಿದ್ದಾರಂತೆ ಗೊತ್ತಾ? ನಿಜಕ್ಕೂ ಗೊತ್ತಾದರೆ ಶಾಕ್ ಆಗ್ತೀರಾ. ಧನ್ವೀರ್ ಗೌಡ ನಟನೆಯ ಹಯಗ್ರೀವ ಸಿನಿಮಾ ಫೆಬ್ರವರಿ 27ರಂದು ಬಿಡುಗಡೆಯಾಗಿದೆ. ಸಿನಿಮಾ ಬಿಡುಗಡೆಗೆ ಕೆಲವು ಸಂಕಷ್ಟಗಳು ಎದುರಾಗಿದ್ದವು. ಬಿಡುಗಡೆ ದಿನ ರಾಜ್ಯಾದ್ಯಂತ 2 ಶೋಗಳು ಸಹ ರದ್ದಾದವು. ಕೊನೆಗೂ ಬಿಡುಗಡೆಯಾದ ಬಳಿಕ ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ಇದೀಗ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ನಟ ಧನ್ವೀರ್ ಗೌಡ ಸಿನಿಮಾ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಜೈಲಿನಲ್ಲಿ ದರ್ಶನ್ ಅವರನ್ನು ಭೇಟಿಯಾದಾಗ ಅವರು ಏನು ಹೇಳಿದರು ಎಂಬುದನ್ನು ಸಹ ಧನ್ವೀರ್ ಗೌಡ ಹೇಳಿದ್ದಾರೆ. ನಾನು ಜೈಲಿಗೆ ಹೋಗಿ ದರ್ಶನ್ ಅಣ್ಣನನ್ನು ಭೇಟಿ ಮಾಡಿ ಸಿನಿಮಾಗೆ ಈ ರೀತಿ ತೊಂದರೆ ಆಯಿತು, 2 ಶೋ ಕ್ಯಾನ್ಸಲ್ ಆಯಿತು ಅಂತ ಹೇಳಿದೆ. ಅವರು ಬೇಸರ ಮಾಡಿಕೊಂಡ್ರು. ನಾನು ಇದ್ದಿದ್ರೆ ಈ ರೀತಿ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮೇಲಿನ ಸಿಟ್ಟಿಗೆ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ, ಅದನ್ನೆಲ್ಲ ಆ ತಾಯಿ ಚಾಮುಂಡೇಶ್ವರಿನೇ ನೋಡಿಕೊಳ್ಳುತ್ತಾಳೆ, ಎಲ್ಲ ಒಳ್ಳೆಯದಾಗುತ್ತೆ, ನೀನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಿದರು. ಅವರೇ ಕಷ್ಟದಲ್ಲಿ ಇದ್ದರೂ ಕೂಡ ನನ್ನ ಕಷ್ಟಕ್ಕೆ ಭಾವುಕರಾದರು, ಅವರಿಗೆ ಅವರೇ ಸಾಟಿ ಅಂತ ದರ್ಶನ್ ಅವರನ್ನು ಕೊಂಡಾಡಿದ್ದಾರೆ ನಟ ಧನ್ವೀರ್. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.